ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಬಸವಣ್ಣನವರ ವಚನ ಮತ್ತು ಚಿಂತನೆ. ಕರಿಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿಘನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ಸಂಬಂಧಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ, ಮರಹುಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ, ಕೂಡಲ ಸಂಗಮ ದೇವ. ಗುರು ಬಸವಣ್ಣನವರ ಈ ವಚನವು ಗಾತ್ರಕ್ಕಿಂತ ಗುಣ ಮುಖ್ಯ ಅಥವಾ ವಸ್ತುವಿನ ಹೊರರೂಪಕ್ಕಿಂತ ಅದರ ಶಕ್ತಿ ಮುಖ್ಯ ಎಂಬ ಅದ್ಭುತ ಸತ್ಯವನ್ನು ಸಾರುತ್ತದೆ. ಭಕ್ತಿ ಮತ್ತು ಅರಿವಿನ ಮುಂದೆ ಯಾವುದೂ ದೊಡ್ಡದಲ್ಲ ಎಂಬುದನ್ನು ಅವರು ಇಲ್ಲಿ ಸುಂದರ ದೃಷ್ಟಾಂತಗಳ ಮೂಲಕ ವಿವರಿಸಿದ್ದಾರೆ. ಕರಿಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ. ಆನೆಯು ಗಾತ್ರದಲ್ಲಿ ತುಂಬಾ ದೊಡ್ಡದು ಮತ್ತು ಶಕ್ತಿಶಾಲಿಯಾದ ಪ್ರಾಣಿ. ಆದರೆ ಅದನ್ನು ನಿಯಂತ್ರಿಸುವ ಮಾವುತನ ಕೈಯಲ್ಲಿರುವ ಅಂಕುಶ ಬಹಳ ಚಿಕ್ಕದಾಗಿರುತ್ತದೆ. ಇಲ್ಲಿ ಆನೆಯು ದೊಡ್ಡದು ಎಂಬ ಕಾರಣಕ್ಕೆ ಅದನ್ನು ನಿಯಂತ್ರಿಸುವ ಅಂಕುಶವನ್ನು ಕಿರಿದು ಎಂಬ ಅಥವಾ ಪ್ರಯೋಜಕ ಎಂದು ಕರೆಯಲು ಸಾಧ್ಯವಿಲ್ಲ. ಮಾವುತನ ಕೈಯಲ್ಲಿ ಅಂಕುಶ ಗಾತ್ರದಲ್ಲಿ ಚಿಕ್ಕದಾದರೂ ಅಂಕುಶಕ್ಕೆ ಆನೆಯನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವ ಶಕ್ತಿ ಇದೆ. ಇನ್ನು ಎರಡನೆಯ ಸಾಲು. ಗಿರಿಘನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ. ಪರ್ವತವು ಅಗಾಧವಾದುದು, ವಿಶಾಲವಾದುದು. ಆದರೆ ಅಂತಹ ದೊಡ್ಡ ಪರ್ವತವನ್ನೇ ಸೀಳುವ ಆಯುಧ ವಜ್ರಾಯುಧ ಪರ್ವತಕ್ಕೆ ಹೋಲಿಸಿದರೆ ಚಿಕ್ಕದು. ಬೆಟ್ಟ ದೊಡ್ಡದು ಎಂದು ಹೇಳಿ ಅದನ್ನು ಪುಡಿ ಮಾಡುವ ವಜ್ರಾಯುಧವನ್ನು ಸಣ್ಣದು ಎನ್ನಲಾಗದು. ಶಕ್ತಿ ಎಂಬುದು ವಸ್ತುವಿನ ವಿಸ್ತಾರದಲ್ಲಿಲ್ಲ, ಅದರ ಘನತೆಯಲ್ಲಿ ಅಥವಾ ಗುಣದಲ್ಲಿದೆ ಎಂಬುದು ಇಲ್ಲಿ ಸಾಕ್ಷಿ. ವಜ್ರದ ನಿಕ್ಷೇಪವಿರುವ ಎಂತಹ ಘನವಾದ ಬೆಟ್ಟವನ್ನು ಸೀಳಿ ಹೊರತೆಗೆಯುತ್ತಾರೆ. ಅಂದರೆ ಗಾತ್ರದಲ್ಲಿ ಚಿಕ್ಕದಾದರೂ ಬೆಲೆ ವಜ್ರಕ್ಕೆ. ಇನ್ನು ಮೂರನೆಯ ಸಾಲಲ್ಲಿ. ಸಂಬಂಧಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ. ದಟ್ಟವಾದ ಕತ್ತಲೆಯು ಇಡೀ ಕೋಣೆಯನ್ನು ಅಥವಾ ಜಗತ್ತನ್ನೇ ಆವರಿಸುತ್ತದೆ. ಆದರೆ ಆ ಕತ್ತಲೆಯನ್ನು ಹೋಗಲಾಡಿಸಲು ಬೇಕಿರುವುದು ಕೇವಲ ಒಂದು ಪುಟ್ಟ ಹಣತೆಯ ಜ್ಯೋತಿ. ಕತ್ತಲೆ 1000 ವರ್ಷಗಳಷ್ಟು ಹಳೆಯದಾಗಿರಬಹುದು ಅಥವಾ ಮೈಲಿಗಳಷ್ಟು ಹರಡಿರಬಹುದು. ಆದರೆ ಒಂದು ಸಣ್ಣ ದೀಪದ ಕಿರಣ ಅದನ್ನು ಕ್ಷಣಾರ್ಧದಲ್ಲಿ ಓಡಿಸುತ್ತದೆ. ಇಲ್ಲಿ ಜ್ಯೋತಿಯ ಗಾತ್ರವಲ್ಲ, ಅದರ ಬೆಳಗುವ ಶಕ್ತಿ ಮುಖ್ಯ. ನಾಲ್ಕನೆಯ ಸಾಲು. ಮರಹುಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ, ಕೂಡಲ ಸಂಗಮ ದೇವ. ಅಜ್ಞಾನ ಅಥವಾ ಮರೆವು ಎಂಬುದು ಮನುಷ್ಯನನ್ನು ಆವರಿಸುವ ದೊಡ್ಡ ಮಾಯಿ. ಈ ಅಜ್ಞಾನದ ಸಾಗರವನ್ನು ದಾಟಲು ದೇವನ ಸ್ಮರಿಸುವ ಮನಸ್ಸು ಸಾಕು. ಮೇಲೆ ಹೇಳಿದ 3 ಉದಾಹರಣೆಗಳ ಸಾರಾಂಶ ಇಲ್ಲಿದೆ. ಸಂಸಾರ ಮತ್ತು ಅಜ್ಞಾನ ಎಷ್ಟೇ ದೊಡ್ಡದಿದ್ದರೂ ಭಕ್ತಿಯಿಂದ ಕೂಡಿದ ಮನುಷ್ಯನ ಮನಸ್ಸು ಆ ದೇವನನ್ನು ನೆನೆದರೆ ಆ ಎಲ್ಲ ಅಜ್ಞಾನಗಳು ಮರೆಯಾಗುತ್ತವೆ. ಭಕ್ತನ ಮನಸ್ಸು ಶರೀರದ ಒಂದು ಸಣ್ಣ ಭಾಗವಾಗಿರಬಹುದು, ಆದರೆ ಅದು ಸತ್ ಚಿತ್ ಆನಂದ ಪರಿಪೂರ್ಣವಾದ ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣವಾಗಿರುವ ಆ ಪರವಸ್ತು ಶಿವನನ್ನು ನೆನೆಯುವ ಮನ ಕಿರಿದಾದರೂ ವಿಶಾಲವಾದ ಅಂತರಂಗ ದೃಷ್ಟಿಕೋನವಿರುವ ಮನ ಕಿರಿದಾಗಲು ಸಾಧ್ಯವೇ? ಈ ಆನೆ ಅಥವಾ ಗಿರಿ ದೊಡ್ಡದೆಂದು ಅಂಕುಶವನ್ನಾಗಲಿ ವಜ್ರವನ್ನಾಗಲಿ ಕಿರಿದೆನ್ನಲು ಸಾಧ್ಯವಿಲ್ಲ. ಅದೇ ರೀತಿ ಜಗತ್ತನ್ನೇ ಆವರಿಸಿರುವ ದಟ್ಟವಾದ ಕತ್ತಲೆಯನ್ನು ಹೋಗಲಾಡಿಸಲು ಒಂದು ಪುಟ್ಟ ಜ್ಯೋತಿ ಸಾಕು. ಈ ಎಲ್ಲ ಉದಾಹರಣೆಗಳನ್ನು ನೀಡುತ್ತಾ ಬಸವಣ್ಣನವರು ಅಂತಿಮವಾಗಿ ಹೇಳುವುದೇನೆಂದರೆ, ನಮ್ಮನ್ನು ಆವರಿಸಿರುವ ಅಜ್ಞಾನ ಅಥವಾ ಮರೆವು ಎಷ್ಟೇ ದೊಡ್ಡದಿದ್ದರೂ ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣವಾದ ದೇವನನ್ನು ನೆನೆಯುವ ಭಕ್ತನ ಮನಸ್ಸು ಕಿರಿದಾದುದಲ್ಲ. ಭಕ್ತಿಯಿಂದ ಕೂಡಿದ ಶರಣನ ಮನಸ್ಸು ಸಾಕ್ಷಾತ್ ಕೂಡಲ ಸಂಗಮ ದೇವನನ್ನೇ ತನ್ನೊಳಗೆ ಅಡಗಿಸಿಕೊಳ್ಳುವಷ್ಟು ಅಪ್ರತಿಮ ಶಕ್ತಿಯನ್ನು ಹೊಂದಿದೆ ಎಂಬುದು ಈ ವಚನದ ಸಾರವಾಗಿದೆ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ನಮ್ಮ ಮುಂದಿನ ವಚನ ಅನುಸಂಧಾನಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶರಣಾರ್ಥಿಗಳು.